ಮನಸ್ಸು ಮಲ್ಲಿಗೆ ಸಂಚಿಕೆ 2. ರೋಹಿಣಿಯ ಮಾತು ಸತ್ಯವಾಗುವುದೇ ಎಲ್ಲ ಕನಸು ಎಂದುಕೊಂಡಳು. ಅತ್ತೆಗೇನೋ ಸ್ವಲ್ಪ ಆಸ್ತಿ ಇತ್ತು, ಹಾಗಾಗಿ ಮಗಳ ಮದುವೆ ಮಾಡಿದರು. ಆದರೆ ತನಗಾರು ದಿಕ್ಕಿದ್ದಾರೆ ಆಸಕ್ತಿಯಿಂದ ಮದುವೆ ಮಾಡಲು. ತಮ್ಮ ಕರ್ತವ್ಯವೆಂದು ಎಣಿಸಿ ಮಾವನನ್ನ ನೆನಪಿಸಿಕೊಂಡರು. ತನ್ನನ್ನು ಅನಾಥಳನ್ನಾಗಿ ಮಾಡದೆ ತಂದು ಸಾಕಿದರು, ಅಕ್ಕನ ಮಗಳು ಎಂಬ ದೃಷ್ಟಿಯಿಂದ. ಆದರೆ ಈಗ ಮಾವನು ಇಲ್ಲ, ಅತ್ತೆಯು ಮತ್ತೊಬ್ಬರ ಆಶ್ರಯ ಪಡೆಯಬೇಕಾಗಿರುವಾಗ ತಾನು ಅವರನ್ನು ಆಶ್ರಯಿಸುವುದು ನ್ಯಾಯವಲ್ಲ. ನಾನು ಯಾರಿಗೂ ಬೇಕಿಲ್ಲ, ದೇವರು ನನ್ನನ್ನು ಏಕೆ ತಾನೇ ಸೃಷ್ಟಿಸಿದನೋ ಎಂದು ಕುಮ್ಮು ಪರಿಪರಿಯಾಗಿ ಚಿಂತಿಸುತ್ತಾ ವಿಸ್ಮಯಳಾಗಿ ಕೂತಳು. ಕುಮ್ಮು, ಏನು ಯೋಚನೆ ಮಾಡ್ತಿದ್ದೀಯಾ? ಅವಳ ಕೆನ್ನೆ ತಟ್ಟಿದಳು ರೋಹಿಣಿ. ಅವರಿಗೆ ಕುಮ್ಮುವನ್ನು ಕಂಡರೆ ಹೇಳಿ ಕೇಳಿ ಆತ್ಮೀಯತೆ ಏನೂ ಇಲ್ಲ. ಆದರೆ ಈಗ ತಾನು ಲಗ್ನವಾಗಿ ಹೊರಟು ಹೋಗುವವಳು. ಕುಮ್ಮುವನ್ನು ಬಿಟ್ಟು ಹೋಗಬೇಕಾದ ಸಂದರ್ಭ ಬಂದಿದೆ. ಅವಳು ತನಗೆ ಬೇಕಾದಷ್ಟು ಸಹಾಯ ಮಾಡಿದ್ದಾಳೆ ಅಂದಮೇಲೆ ಇದೀಗ ಕುಮ್ಮುವನ್ನು ಅಗಲುವುದನ್ನು ನೆನೆದು ಅವಳ ಮನಸ್ಸು ಕಲಕಿದಂತಾಗಿತ್ತು. ಕುಮ್ಮು, ಏನು ಆಲೋಚನೆ? ಮಹತ್ತರವಾದ ಯೋಚನೆ ಇರಬೇಕಲ್ವೇ? ಅವಳ ಕೆನ್ನೆ ತಟ್ಟಿದಳು ರೋಹಿಣಿ ಮತ್ತೆ ಮತ್ತೆ. ಕುಮ್ಮು ತನ್ನ ಕನಸಿನ ಲೋಕದಿಂದ ಎಚ್ಚೆತ್ತು ನುಡಿದಳು. ಏನಂದೆ? ಓಹೋ, ಆಗಲೇ ಲಕ್ಷಾಧಿಪತಿಯ ಚಿಂತೆ ಹತ್ತಿತ ನಿನಗೆ? ಆ ಕ್ಷಣ ಅವಳು ಬೆಚ್ಚಿದಳು. ರೋಹಿಣಿಯ ಮಾತಿನಿಂದ ಅವಳು ಯಾರ ಬಗ್ಗೆ ಚಿಂತಿಸುತ್ತಿದ್ದಳೆಂದು ಅವಳಿಗೆ ತಿಳಿದಿತ್ತು. ಎಂತಹ ಮಾತನಾಡ್ತೀಯಾ ರೋಹಿಣಿ? ಶ್ಯಾಮಸುಂದರನನ್ನು ನಾನು ತೃಣಕ್ಕಿಂತಲೂ ಕಡಿಮೆಯಾಗಿ ಕಾಣ್ತಾ ಇದ್ದೀನಿ, ತಿಳಿದಿತ್ತಾ ನಿನಗೆ? ಅವನಿಗೂ ತನಗೂ ಯಾವ ಸಂಬಂಧವೋ? ನಾನಂತೂ ಈಗ ಅವರ ಆಶ್ರಯದಲ್ಲಿ ಇರಬೇಕಾಗಿದೆ, ನನ್ನ ಗ್ರಹಚಾರ. ಆದರೆ ನಾನು ಅಲ್ಲಿಗೆ ಹೋಗುವುದು ಇನ್ನೂ ತೀರ್ಮಾನವಾಗಿಲ್ಲ. ಮನಸ್ಸು ಹೇಗೆ ತಿರುಗಿದರೆ ಹಾಗೆ ಎಂದಳು. ಕುಮು, ಅವರು ಯಾವಾಗ ಬರ್ತಾರೆ? ನನ್ನ ಮದುವೆ ಮುಗಿಯುವವರೆಗೂ ಇರೋಲ್ಲವೇ? ಹಾಗಿದ್ರೆ ಅದು ಹೇಳಲಾರೆ. ನನಗಿಂತ ಈ ವಿಷಯ ನಿನಗೆ ಹೆಚ್ಚಾಗಿ ತಿಳಿದಿರಬೇಕು ಕುಮು ಎಂದುಕೊಂಡಳು. ತನ್ನನ್ನು ನೀಲಗಿರಿಗೆ ಕಳುಹಿಸುವ ಏರ್ಪಾಟು ಇಂದಿನದ್ದಲ್ಲ, ಒಳಗೊಳಗೆ ಈ ವಿಷಯ ನಡೆದಿದೆ ಎಂದು. ಹಾಗಿದ್ದರೆ ಶ್ಯಾಮಸುಂದರ್ ಮನೆಗೆ ನನ್ನನ್ನು ಕಳುಹಿಸುವ ಏರ್ಪಾಟು ಮೊದಲು ನಡೆದಿತ್ತೇನು? ನನಗೆ ತಿಳಿಯದು ಕುಮು. ಆದರೆ ನಿನಗೆ ಆ ಮನೆಯಲ್ಲಿ ಸ್ವಲ್ಪ ಕಷ್ಟವೇ ಆಗಬಹುದು. ಅವರು ಅತಿ ಐಶ್ವರ್ಯವಂತರು. ನನಗೇನಾಗಬೇಕಾಗಿದೆ ಅವರಿಂದ? ಅಲ್ಲಿಯ ವಾತಾವರಣ ನನಗೆ ಸರಿ ಬರಲಿಲ್ಲ ಅಂದರೆ ನಾನೇ ಅಲ್ಲಿಂದ ಹೊರಟು ಬಿಡುತ್ತೇನೆ. ಎಲ್ಲಾದರೂ ಜೀವನಕ್ಕೊಂದು ಮಾರ್ಗ ಹುಡುಕಿಕೊಂಡರಾಯಿತು. ಅಮ್ಮ ಈ ರೀತಿ ಮಾಡಬಾರದಾಗಿತ್ತು. ಇರೋ ಆಸ್ತಿಯನ್ನೆಲ್ಲ ಮಾರಿದಳು. ಈಗ ನನ್ನ ಮದುವೆಯಾಗಿ ಹೋದರೆ ಮುಗಿತು, ಕೈಯಲ್ಲಿದ್ದ ಹಣ ಖಾಲಿಯಾಗುತ್ತೆ. ಅವಳನ್ನು ತಾನೇ ಯಾರು ಕೇಳ್ತಾರೆ? ನಿನಗೂ ಒಂದು ದಾರಿಯಾಗಲಿಲ್ಲ. ಅವರು ತಾನೇ ಏನು ಮಾಡಿಯಾರು? ನಿನ್ನ ಜವಾಬ್ದಾರಿ ಕಳೆದುಕೊಂಡರಾಯಿತು. ಉಳಿದಿರುವವಳು ನಾನು. ನನ್ನ ಜವಾಬ್ದಾರಿಯನ್ನು ಇಷ್ಟು ಕಾಲ ಹೊತ್ತುಕೊಂಡರು. ಈಗ ಮತ್ತೆ ಅವರಿಗೆ ಏನು? ನನಗೂ ಬದುಕುವ ದಾರಿ ತೋರಿಸುತ್ತಿದ್ದಾಳೆ. ನಾನೇ ಬೇಡ ಅಂದರೆ ಮುಂದೆ ನನಗೆ ಸೇರಿದ್ದು. ರೋಹಿಣಿ ಆತ್ಮೀಯತೆಯ ಸೋಗು ಹಾಕುತ್ತಾ ನುಡಿದಳು. ಕುಮು, ಯೋಚನೆ ಮಾಡಬೇಡ ಬಿಡು. ಒಂದು ವೇಳೆ ನಿನಗೆ ಹಾಗೇನಾದರೂ ತೊಂದರೆ ಆದರೆ ನನ್ನ ಮನೆ ಬಾಗಿಲು ನಿನಗಾಗಿ ತೆರೆದೇ ಇರುತ್ತೆ. ಬಾ, ನಿನಗೆ ಎಷ್ಟು ಕಾಲ ಬೇಕೋ ಅಷ್ಟು ಕಾಲ ಇದ್ದು ಹೋಗುವೆಯಂತೆ. ಯಾಕೆ? ನಿನ್ನ ಮನೆಯ ಕೆಲಸ ಮಾಡುವುದಕ್ಕೇನು ಎಂದು ಕೇಳಬೇಕೆಂದುಕೊಂಡಳು ಕುಮು. ರೋಹಿಣಿಯ ಸೇವೆ ಮಾಡಿ ಅವಳ ದೇಹವೇ ಸವೆದಂತಾಗಿತ್ತು. ರೋಹಿಣಿ, ನಿನ್ನ ಸಂಸಾರ ನೀನು ಮದುವೆಯಾಗಿ ಗಂಡನ ಮನೆಗೆ ಹೋದ ಮೇಲೆ ಅವರ ಆಶ್ರಯದಲ್ಲಿ ಇರುವವಳು ನೀನು. ನಿಮ್ಮಿಬ್ಬರ ಸುಖ ಸಂಸಾರದಲ್ಲಿ ನಾನೇಕೆ ಹೇಳು? ಹಾಗಲ್ಲ ಕುಮು, ನಾನು ಒಟ್ಟಾಗಿ ಬೆಳೆದವರು. ಏನೇ ಆಗಲಿ ಆತ್ಮೀಯತೆ ಅನ್ನೋದು ಇದ್ದೇ ಇರತ್ತೆ ಅಲ್ವಾ? ನಿಂಗೆ ಎಲ್ಲೂ ಆಶ್ರಯವೇ ಇಲ್ಲ ಅಂದಾಗ ಆ ಮಾತು ಎಂದಳು. ಆಗಲಿ, ಅಂತಹ ಪರಿಸ್ಥಿತಿ ಬಂದಾಗ ಯೋಚನೆ ಮಾಡ್ತೀನಿ. ನೀನು ಸಹ ನನ್ನ ಹಾಗೆ ಒಂದು ನೆಲೆ ಸೇರಬೇಕು ಅಂತ ನನ್ನ ಆಸೆ ಎಂದಳು ರೋಹಿಣಿ. ಹಬ್ಬ ಹರಿದಿನಗಳಲ್ಲಿ ಹೊಸ ಸೀರೆಗಳನ್ನು ಉಡುತ್ತಿದ್ದ ಅವಳು ಒಂದು ದಿನವಾದರೂ ತನ್ನ ಒಂದು ಹೊಸ ಸೀರೆಯನ್ನು ಕೈ ಎತ್ತಿ ಕುಮ್ಮುವಿಗೆ ಉಡುವುದಕ್ಕೂ ಕೊಡುತ್ತಿರಲಿಲ್ಲ. ಆದರೆ ಬಾಯಲ್ಲಿ ಮಾತ್ರ ಉಪಚಾರದ ಮಾತು. ಆಗಲಿ, ನನ್ನ ಹಣೆಯಲ್ಲಿ ಬರೆದಂತೆ ಆಗುತ್ತೆ. ಸರಿ, ಎದ್ದು ಬಾ ಊಟಕ್ಕೆ ಎಂದಳು. ಬಂದೆ ನಡಿ. ಅಮ್ಮ ಏನು ಮಾಡ್ತಿದ್ದಾಳೆ? ಸ್ವೆಟರ್ ಹಾಕ್ತಿದ್ದಾರೆ.
ಸರಿ, ಅವಳು ನನಗೆ ಸ್ವೆಟರ್ ಹಾಕಿ ಪೂರೈಸುವ ವೇಳೆಗೆ ಇಡೀ ಚಳಿಗಾಲವೇ ಹೊರಟು ಹೋಗುತ್ತೆ. ಬರೋ ವರ್ಷ ಚಳಿಗಾಲಕ್ಕೆ ಮುಗಿಸಿದರೆ ನನ್ನ ಪುಣ್ಯ ಎಂದು ನಗೆಯಾಡಿಸಿದಳು ರೋಹಿಣಿ. ಅವರು ಅಷ್ಟಾದರೂ ಹಾಕ್ತಾರಲ್ಲ ಎಂದಳು ಕುಮು. ಯಾವ ಪುರುಷಾರ್ಥ ಸಾಧಿಸಿದಂತಾಯಿತು? 30-40 ರೂಪಾಯಿ ಬಿಸಾಕಿದರೆ ಒಳ್ಳೆ ಸ್ವೆಟರ್ ಸಿಗುತ್ತೆ. ಆದರೂ ಕೈಯಾರೆ ಹಾಕಿದಷ್ಟು ತೃಪ್ತಿ ಸಿಗೋಲ್ಲ ರೋಹಿಣಿ. ಕುಮು ರಾಧಮ್ಮನ ಕರೆಯಿಂದ ಎಚ್ಚೆತ್ತು ಕುಮು ಮತ್ತೆ ಅವಳಿಗೆ ಎಂದಳು. ಬಾ, ಅತ್ತೆ ಕರೀತಿದ್ದಾರೆ, ನಡಿ ಹೋಗೋಣ. ಸೀರೆ ನಿಂಗೆ ಹಿಡಿಸಿತೆ, ತುಂಬ ಚೆನ್ನಾಗಿದೆ. ನಿನ್ನನ್ನು ಈ ಸೀರೆಯಲ್ಲಿ ಆನಂದ್ ನೋಡಿದರಂತೂ ಮುಗೀತು, ಏನಾಗುತ್ತೋ ನಾನು ಹೇಳಲಾರೆ. ಛೇ, ನಿನಗೆ ಸ್ವಲ್ಪವೂ ನಾಚಿಕೆ ಇಲ್ಲಮ್ಮ. ನಿನ್ನ ಮುಂದೆ ನನಗೇನು ನಾಚಿಕೆ ರೋಹಿಣಿ ಎಂದು ಕುಮು ಅಲ್ಲಿಂದ ಹೊರಟಳು. ರೋಹಿಣಿ ಎದ್ದವಳೆ ಮುಂದಿದ್ದ ಕನ್ನಡಿಯಲ್ಲಿ ಒಂದು ಬಾರಿ ತನ್ನ ಮುಖ ನೋಡಿಕೊಂಡು ಮುಂಗುರುಳನ್ನು ತೀಡಿ ಕುಮುವನ್ನು ಅನುಸರಿಸಿದಳು. ರಾಧಮ್ಮ ಮಗಳಿಗೆ ಎಂದರು. ರೋಹಿಣಿ, ಇಷ್ಟೊತ್ತೇನೆ ಊಟಕ್ಕೆ ಬರೋಕ್ಕೆ? ಆಗಲೇ ಕುಮ್ಮು ನಿನ್ನ ರೂಮಿಗೆ ಬಂದು ಅರ್ಧ ಗಂಟೆ ಆಯಿತು. ಅಮ್ಮ, ಸುಜಯ ಕಳುಹಿಸಿದ ಸೀರೆಗಳನ್ನು ಇವಳಿಗೆ ತೋರಿಸ್ತಾ ಇದ್ದೆ. ಸರಿ, ಯಾವುದು ಚೆನ್ನಾಗಿದೆ ಅಂದ್ಲು ಕುಮು. 2 ತುಂಬ ಚೆನ್ನಾಗಿದೆ ಅಂದಳು. ರಾಧಮ್ಮ ಅಂದರು, ಆ ಬಿಳಿ ರೇಷ್ಮೆ ಸೀರೆ ತೆಗೆದುಕೊಳ್ಳದೆ ಇದ್ದಿದ್ರೆ ಇದೇ ಸೀರೆ ತೆಗೆದುಕೊಳ್ಳಬಹುದಾಗಿತ್ತು. ಬಿಳಿ ಸೀರೆ ನನಗೆ ತುಂಬ ಆಸೆ. ಅವಳ ಆಸೆಯನ್ನು ಪೂರೈಸುವುದರಲ್ಲಿ ರಾಧಮ್ಮನ ಜೀವ ಮೆತ್ತಗಾಗಿತ್ತು. ಈಗ ಮಗಳ ಮದುವೆಗಾಗಿ 15,000ಗಳನ್ನು ಕೂಡಿಸಿ ಇಟ್ಟಿದ್ದರು. ಭೂಮಿ ಕಾಣಿಯನ್ನು ಮಾರಿದ್ದಾಯಿತು. ಇನ್ನು ಅವರದ್ದಾಗಿ ಏನೂ ಉಳಿದಿಲ್ಲ. ತಮ್ಮನ ಮನೆಯ ಆಶ್ರಯವೇ ಗತಿ ಅವರಿಗೆ. ಹೀಗಿರುವಾಗ ಅವಳ ಆಸೆಯನ್ನೆಲ್ಲ ಕೇಳುತ್ತಾ ಹೋದರೆ ಕೊನೆಯೇ ಇಲ್ಲವೆಂದು ಅವರು ಅರಿತವರೆ. ಕುಮು 2 ತಟ್ಟೆಗಳನ್ನು ಹಾಕಿ ನೀರು ಇಟ್ಟಳು. ಅನ್ನ, ಸಾರು, ಹುರುಳಿಕಾಯಿಯ ಪಲ್ಯ, ಚಟ್ನಿ ಕುಮು ಬಡಿಸತೊಡಗಿದಳು. ಅಮ್ಮ, ಯಾಕೋ ಕುಮುಗೆ ಆ ಶ್ಯಾಮಸುಂದರ್ ಮನೆಗೆ ಹೋಗೋದಕ್ಕೆ ಇಷ್ಟ ಇಲ್ಲ ಅಂತ ಕಾಣುತ್ತೆ. ಅವರ ವಿಚಾರದಲ್ಲಿ ಅಷ್ಟು ಹಗುರವಾಗಿ ಮಾತನಾಡಬೇಡ ರೋಹಿಣಿ. ಶ್ಯಾಮಸುಂದರ್ದು ಭಾರಿ ವಂಶ, ಜಾಗೀರುದಾರರ ವಂಶವಂತೆ. ಮತ್ತೆ ಅವರ ಮನೆತನದ ಹೆಸರು ಚೆನ್ನಾಗಿಲ್ಲ ಅಂತ ನೀನೇ ಅನ್ನುತ್ತಿದ್ದೆ. ನಮಗ್ಯಾಕೆ ಆ ವಿಷಯ? ನಾವು ಅವರ ಮನೆಗೆ ಹೋಗಿಲ್ಲ, ಹೋಗಿ ನೋಡಿಯೂ ಇಲ್ಲ. ಅವರಿವರು ಆಡಿದ ಮಾತು ಅಷ್ಟೆ. ಶ್ಯಾಮಸುಂದರ ಹಿಂದಿನವರು, ಆ ರೀತಿ ಅಂತ ನಾನು ಕೇಳಿದ್ದು. ಆದರೆ ಇವನು ಆ ರೀತಿಯೇ ಇರಬೇಕು ಅಂತ ಯಾವ ನಿಯಮವೂ ಇಲ್ಲ ಅಲ್ವಾ? ಇಲ್ಲ, ಆದರೆ ಆ ಮನೆಯಲ್ಲಿ ಕುಮು ಹೇಗಿರ್ತಾಳೋ ಏನೋ. ಅವರೆಲ್ಲರೂ ಐಶ್ವರ್ಯವಂತರು. ಅವರ ಮನೆತನ, ಊಟ ತಿಂಡಿ, ಬಟ್ಟೆ ಬರೆ ಎಲ್ಲ ದೊಡ್ಡ ರೀತಿಯದ್ದಾಗಿರುತ್ತೆ. ಕುಮು ಅವರ ಮನೆಯಲ್ಲಿ ಸಂಭಾಳಿಸಿಕೊಂಡಿರುವುದು ಬಹಳ ಕಷ್ಟ. ನಾವು ಏನು ಮಾಡೋಕ್ಕೆ ಸಾಧ್ಯ ಹೇಳು ರೋಹಿಣಿ? ಕುಮು ಅವರ ಮನೆಗೆ ಹೋಗಲೇಬೇಕು, ಬೇರೆ ದಾರಿನೇ ಇಲ್ಲ ಕಣೆ ಅವಳಿಗೆ. ನಾನು ಅಷ್ಟೇ, ನಿನ್ನ ಮದುವೆ ಆಗುತ್ತಿದ್ದ ಹಾಗೆ ಈ ಮನೆ ಬಿಟ್ಟು ಬಿಡೋದೆ. ತಮ್ಮ ಅನಿಸಿಕೊಂಡವನು ನನ್ನ ರಕ್ಷಣೆಯ ಭಾರವನ್ನು ವಹಿಸಿಕೊಳ್ಳುತ್ತಿದ್ದಾನೆ, ಅದೇ ನನ್ನ ಪುಣ್ಯ. ಇನ್ನು ಕುಮುವನ್ನು ಸಾಕು ಅಂತ ನಾನು ಯಾವ ಬಾಯಲ್ಲಿ ಕೇಳಲೆ ಎಂದರು. ಕುಮು ಮುಖ ಸಣ್ಣಗೆ ಮಾಡಿಕೊಂಡು ಅಂದಳು, ಅತ್ತೆ, ಈಗ ನನ್ನ ಯಾರು ಸಾಕಬೇಕಾಗಿಲ್ಲ. ನಾನೇನು ಮಗು ಅಲ್ಲ, ನನಗೂ ಜವಾಬ್ದಾರಿ ತಿಳಿದಿದೆ. ನಾನೇ ಜೀವನ ಸಾಗಿಸಬಲ್ಲೆ ಎಂದಳು. ಈ ಧೈರ್ಯ ಏನೋ ಒಳ್ಳೆಯದೆ ಕಣೆ, ಆದರೆ ನನಗೆ ಕೆಟ್ಟ ಹೆಸರು ಬಂದೇ ಬರುತ್ತೆ. ನಾನು ನಿನ್ನನ್ನು ಏಕಾಂಗಿಯಾಗಿ ಬಿಟ್ಟು ಹೊರಟು ಹೋದರೆ ಜನ ಸುಮ್ಮನೆ ಇರುತ್ತಾರೆಯೇ? ನಾನಂತೂ ನಿನಗೊಂದು ನೆಲೆ ತೋರಿಸಿ ಹೊರಟು ಹೋಗ್ತೀನಿ, ಆಮೇಲೆ ನಿನ್ನಿಷ್ಟ. ತಮಗೆ ಕೆಟ್ಟ ಹೆಸರು ಬಂದಿತೆಂಬ ಭಯದಿಂದ ಕುಮುವನ್ನು ಅವರು ನೀಲಗಿರಿಗೆ ಕಳುಹಿಸುತ್ತಿದ್ದಾರೆ. ಕುಮುವಿಗೆ ಅವರ ಮಾತಿನಿಂದ ನೋವಾಯಿತು. ಅವರು ಅದೆಷ್ಟು ಸ್ವಾರ್ಥಿ ಇರಬಹುದು. ತಮಗೆ ಕೆಟ್ಟ ಹೆಸರು ಬರಬಾರದೆಂದು ತನ್ನನ್ನು ನೀಲಗಿರಿಗೆ ಅಟ್ಟುತ್ತಿದ್ದಾರಂತೆ. ನಾನು ಅಲ್ಲಿ ಸತ್ತರೇನು ಬದುಕಿದರೇನು? ಕುಮು, ಸ್ವಲ್ಪ ಪಲ್ಯ ಬಡಿಸು. ಐಶ್ವರ್ಯವಿಲ್ಲದಿದ್ದರೂ ಬೇಡ, ಊಟ ಅಚ್ಚುಕಟ್ಟಾಗಿರಬೇಕು. ಇದು ರಾಧಾಬಾಯಿ ಹಾಗೂ ಅವರ ಯಜಮಾನರಿಗೂ ಬಂದ ಅಭ್ಯಾಸ. ಪಲ್ಯ, ಹಪ್ಪಳ, ಸಂಡಿಗೆ ಇತ್ಯಾದಿಗಳಿಲ್ಲದೆ ಅವರಿಗೆ ಊಟ ರುಚಿಸದು. ಕುಮು ರುಚಿಯಾಗಿ ಅಡುಗೆ ಮಾಡಿ ಬಡಿಸಿದರೆ ಅವರಿಗೆ ಬಹಳ ಪ್ರೀತಿ. ಊಟದ ಮೇಲೆ, ಅವಳ ಮೇಲಲ್ಲ. ಕುಮು ಅವರಿಗೆ ಮೌನವಾಗಿಯೇ ಬಡಿಸತೊಡಗಿದಳು. ಈಗಿನ ಕಾಲದಲ್ಲಿ ಅಷ್ಟರ ಮಟ್ಟಿಗೆ ಇಟ್ಟುಕೊಳ್ಳುತ್ತೇನೆ ಅಂತ ಯಾರು ಮುಂದೆ ಬರುತ್ತಾರೆ? ಅದನ್ನು ನಾವು ಯೋಚನೆ ಮಾಡಬೇಕು ಅಲ್ಲವೇ ಎಂದರು ರಾಧಮ್ಮ. ರೋಹಿಣಿಗೆ ತಾಯಿಯ ಅಭಿಪ್ರಾಯ ಅಷ್ಟಾಗಿ ಸರಿ ಕಾಣಲಿಲ್ಲ.
ತಕ್ಷಣ ಅವಳೆಂದಳು, ಅಮ್ಮ, ಕುಮ್ಮು ಅಲ್ಲಿಗೆ ಹೋದ್ರೂ ಕೂಡ ಸುಮ್ಮನೆ ತಿನ್ನೊಲ್ಲ. ಅವರಿಗೆ ಹೊರೆಯಾಗಿಯೂ ಆಕೆ ಇರಲ್ಲ. ಅವಳು ದೇಹ ದಂಡಿಸಿ ದುಡಿತಾಳೆ ಅಲ್ವಾ? ಸರಿ, ನಾನು ಅದನ್ನ ಹೇಳಿಲ್ಲ. ಹೆಣ್ಣಿನ ಜವಾಬ್ದಾರಿ ಹೊರೋದನ್ನ ಯಾರೂ ಒಪ್ಪಿಕೊಳ್ಳುವುದಿಲ್ಲ ಅಂದೆ. ತಕ್ಷಣ ಕುಮ್ಮು ಮಾತನಾಡಿದ್ಲು. ನನಗೆ ಅಲ್ಲಿಗೆ ಹೋಗೋಕೆ ಎಷ್ಟು ಇಷ್ಟವಿಲ್ಲವೋ ಅವರಿಗೆ ನನ್ನನ್ನು ಕರೆಸಿಕೊಳ್ಳೋಕೆ ಅಷ್ಟೇ ಇಷ್ಟವಿಲ್ಲದಿರಬಹುದು. ಯಾರು ಬಲ್ಲರು? ಇಷ್ಟ ಇರೋದು ಇಲ್ಲದಿರುವುದು ಬೇರೆ ಪ್ರಶ್ನೆ. ಇದು ಕರ್ತವ್ಯದ ದೃಷ್ಟಿಯಿಂದ ನೋಡಿದರೆ ಶ್ಯಾಮು ಕುಮುವನ್ನು ಕರೆದುಕೊಂಡು ಹೋಗಲೇಬೇಕು ಎಂದರು ರಾಧಾಬಾಯಿ. ರೋಹಿಣಿಗೆ ಅವರ ಮಾತಿನಲ್ಲಿ ಬೆರೆಯುವ ಮನಸ್ಸಾಗಲಿಲ್ಲ. ಅವಳು ಏನನ್ನೋ ಆಲೋಚಿಸುತ್ತಾ ಕುಳಿತಳು. ಪೋಸ್ಟ್ ಎಂದು ಅಂಚೆಯವನು ಕೂಗಿದಾಗ ರಾಧಾಬಾಯಿ ಉತ್ಸಾಹದಿಂದ ನುಡಿದರು, ಕಾಗದ ಶ್ಯಾಮುದೇ ಇರಬೇಕಂತ ಕಾಣತ್ತೆ. ಕುಮುವಿನ ಮುಖ ಪೆಚ್ಚಗಾಗಿ ಹೋಯಿತು. ಹೌದು, ಕಾಗದ ಶ್ಯಾಮ್ ಸುಂದರ್ದೇ ಆಗಿತ್ತು. ಕುಮು, ಕಾಗದ ಎಲ್ಲಿ? ಒಡೆದ್ ನೋಡು ಎಂದು ಅವರು ಅಂದಾಗ ಅವಳು ವಿಧಿ ಇಲ್ಲದೆ ಒಡೆದಳು. ನಿರುತ್ಸಾಹದಿಂದಲೇ ಅವಳಿಗೆ ಅದನ್ನು ಓದಲು ನಾಲಿಗೆ ಹೊರಳಲಿಲ್ಲ. ಶ್ಯಾಮು ಬರೆದಿದ್ದ, ತಾನು 1 ವಾರದೊಳಗಾಗಿ ಬಂದು ಅವಳನ್ನು ಕರೆದೊಯ್ಯುವುದಾಗಿ. ಓದು, ಏನು ಬರೆದಿದ್ದಾನೆ ಎಂದು ರಾಧಮ್ಮ ಒತ್ತಾಯಪಡಿಸಿದರು. ವಂದನೆಗಳು. ನಿಮ್ಮ ಪತ್ರ ಬಂದು ತಲುಪಿತು. ನಾನು 1 ತಿಂಗಳಿನಿಂದ ಊರಲ್ಲಿ ಇರಲಿಲ್ಲ. ಮೊನ್ನೆ ತಾನೇ ಬಂದೆ. 1 ವಾರದಲ್ಲಿ ಬಂದು ಕುಮ್ಮುವನ್ನು ಕರೆದುಕೊಂಡು ಬರುವೆ ಇಂತಿ ಶ್ಯಾಮ್ ಸುಂದರ್. 2 ಸಾಲಿನ ಪತ್ರ. ಮನುಷ್ಯನ ಮಾತು ಹೇಗೋ ಹಾಗೆ ನಡವಳಿಕೆಯಲ್ಲೂ ಕಟ್ಟುನಿಟ್ಟಾಗಿದ್ದಾನೆ ಅಂತ ಕಾಣುತ್ತೆ ಎಂದರವರು. ರೋಹಿಣಿ ತಾಯಿಗೆ ಅಂದಳು, ಎಲ್ಲ ಕಾಣುತ್ತೆ ಅಷ್ಟೆ, ನೀನಂತೂ ಅವರನ್ನು ನೋಡಿಲ್ವಲ್ಲ? ನೋಡೋದೆಲ್ ಬಂತು? ನನಗೂ ಅವ್ರಿಗೂ ಸಂಬಂಧವೇ ಇಲ್ಲ. ಅವರ್ಯಾರೋ ನಾವ್ಯಾರೋ, ಏನೋ ಒಟ್ಟಿನಲ್ಲಿ ಕುಮ್ಮುವನ್ನು ಸಾಕ್ತಾರೆ ಅಷ್ಟೇ ಎಂದರು. ಕುಮ್ಮು ಕೆಲಸಕ್ಕೆ ಸೇರಿಕೊಳ್ತೀನಿ, ಅಲ್ಲಿಗೆ ಹೋಗೋಕೆ ಇಷ್ಟ ಇಲ್ಲ ಅಂತಿದ್ದಾಳಲ್ಲ ಎಂದಳು ರೋಹಿಣಿ. ಇರಬಹುದು, ಆದರೆ ಇವಳಿಗೆ ಯಾರು ಕೆಲಸ ಕೊಡ್ತಾರೆ ಹೇಳೋ? ಓದಿರೋದು SSLC, ಟೈಪ್ ರೈಟಿಂಗ್ ಅಥವಾ ಬೇರೆ ಯಾವ ಟ್ರೈನಿಂಗು ಇವಳಿಗಾಗಿಲ್ಲ. ತಕ್ಷಣ ಕೆಲಸ ಸಿಗೋದು ಅಷ್ಟೇನು ಸುಲಭನಾ? ನಿಜ ಅನ್ನು, ಆದರೆ ಅವಳಿಗೆ ಅಲ್ಲಿಗೆ ಹೋಗೋಕೆ ಇಷ್ಟ ಇಲ್ವಲ್ಲಮ್ಮ. ಅದು ಅವರವರ ಇಷ್ಟ ಅಂತ ಬಿಡೋ ಹಾಗಿಲ್ಲ. ಹೋಗಲೇಬೇಕು, ಬೇರೆ ದಾರಿಯೇ ಇಲ್ಲ ಎಂದರು. ಹಸಿರು ಬಣ್ಣದ ಶಾಯಿಯಲ್ಲಿ ಪತ್ರ ಬರೆದಿದ್ದ ಶ್ಯಾಮು, ಅವನ ಅಕ್ಷರವೂ ಸಹ ಅವನ ದೊಡ್ಡಸ್ತಿಕೆಯನ್ನು ಸಾರಿ ಹೇಳುವಂತಿತ್ತು ಬರೆದ ಪತ್ರ. ಕುಮು, ಪತ್ರವನ್ನು ಜೋಪಾನವಾಗಿ ಇಡು ಎಂದರು ರಾಧಮ್ಮ. ಅವಳು ಪತ್ರವನ್ನು ಎತ್ತಿಕೊಂಡು ನಡು ಮನೆಗೆ ಬಂದಳು. ಅಲ್ಲಿಯೂ ಸಹ 1 ಬಾರಿ ಅದನ್ನು ಓದಿದ್ದಾಯಿತು. ಮನುಷ್ಯ ಬಹಳ ಆಸ್ತಿವಂತನಂತೆ, ಅಹಂಕಾರಿಯಂತೆ. ಅವರ ಮನೆತನದ ಹೆಸರು ಸರಿ ಇಲ್ವಂತೆ. ಅವರ ಮನೆಗೆ ತಾನು ಹೋಗಿರಬೇಕಾಗಿದೆ. ಆ ವೇಳೆಗೆ ಅಲ್ಲಿಗೆ ರೋಹಿಣಿ ಊಟ ಮುಗಿಸಿ ಕೈ ತೊಳೆದು ಬಂದಿದ್ದಳು. ಕುಮು, ಅಂತೂ ನೀನು ಹೊರಟು ಹೋಗುವವಳು. ಏನ್ ಮಾಡೋದು? ಅಮ್ಮನಿಗೂ ಬೇರೆ ದಾರಿ ಇಲ್ಲದೆ ಕಳುಹಿಸುತ್ತಿದ್ದಾಳೆ. ಹೋಗ್ಲಿ ಬಿಡು, ಅಂಥವರ ಮನೆ ಸೇರೋಕ್ಕೂ ಪುಣ್ಯ ಮಾಡಿರಬೇಕು. ನಿಂಗೆ ಅವನ ಬಗ್ಗೆ ಕುತೂಹಲವೇ ಇಲ್ಲವೇ? ಇಲ್ಲ, ಅವ್ರ ಬಗ್ಗೆ ನನಗೆ ಯಾವ ಬಗೆಯ ಕುತೂಹಲ? ಮೇಲಾಗಿ ಮನೆತನದ ಹೆಸರು ಚೆನ್ನಾಗಿಲ್ಲ ಅಂತ ಹೇಳ್ತಾರೆ ರೋಹಿಣಿ. ನೋಡು, ಅವರಿವರು ಆಡಿದ್ದನ್ನು ನಂಬಬಾರದು. ನಾವೇ ಕಣ್ಣಿಂದ ನೋಡಿದರೆ ಎಲ್ಲ ತಿಳಿದಿತ್ತು ಎಂದಳು. ಏನೋ ಅತ್ತೆ ಕೂಡ ಅನ್ನುತ್ತಿದ್ದಾರಲ್ಲ. ಅಮ್ಮನ ಮಾತು ನಂಬಲೇಬೇಡ. ಅವಳು ತೀರಾ ವಿಚಿತ್ರ ಸ್ವಭಾವದವಳು. ಅವಳೇನು ಕಮ್ಮಿ? ಅಪ್ಪನನ್ನು ಯಾವ ರೀತಿ ಬಾಳಿಸಿದಳು ಅಂತ ನಿನಗೂ ತಿಳಿದಿದೆ. 1 ದಿನವೂ ಅಪ್ಪ ಸುಖವಾಗಿರಲಿಲ್ಲ. ಇವಳ ಕೈ ಕೆಳಗೆ ಸದಾ ಏನಾದರೂ ಒಂದು ಬಗೆಯಾಗಿ ಕೊರೆಯುತ್ತಿದ್ದಳು. ಆದರೆ ನನಗೆ ಆ ರೀತಿ ಬಾಳೋಕೆ ಇಷ್ಟ ಇಲ್ಲ. ಕುಮು, ಸದಾ ಕಾಲ ಗಂಡನನ್ನು ಗೋಳು ಹೊಯ್ದುಕೊಂಡು ಅವನಿಗೆ ತೊಂದರೆ ಕೊಡೋದು ಯಾವ ನ್ಯಾಯ? ಇರಲಿ, ನಾನು ಆದರ್ಶವಾಗಿ ಬಾಳಲೇಬೇಕು ಅಂತ ನನ್ನ ಆಸೆ. ಅಮ್ಮನ ಚಾಳಿಯನ್ನು ಯಾರು ಕೇಳುತ್ತಾರೆ ಹೇಳು ಈಗಿನ ಕಾಲದಲ್ಲಿ? ತಾಯಿಯನ್ನು ಅಲ್ಲಗಳೆದು ನೋಡಿದಳು ರೋಹಿಣಿ. ಕುಮುಗೆ ಅವಳ ಮಾತು ನಿಜ ಎನಿಸಿತು. ತಾನು ಆ ಮನೆಗೆ ಬಂದಾಗಿನಿಂದಲೂ ನೋಡುತ್ತಿದ್ದಳು. ಮಾವನನ್ನು 1 ಬಾರಿಯೂ ಅತ್ತೆ ಎನಿಸಿಕೊಂಡವರು ಚೆನ್ನಾಗಿ ನೋಡಿಕೊಂಡಿರಲಿಲ್ಲ. ತಾವಾಯಿತು, ತಮ್ಮ ಮಾತಾಯಿತು, ಗಂಡನ ಮಾತಿಗೆ ಬೆಲೆಯೇ ಇಲ್ಲ. ಈಗ ಅವಳು ತಾನಾಗಿ ಹಠ ಮಾಡಿ ಈ ಮನೆಯಲ್ಲಿರುವ ಹಾಗಿರಲಿಲ್ಲ. ಅವರೇ ಮನೆ ಬಿಡುವುದರಲ್ಲಿ ಆತುರವಾಗಿದ್ದರು. ಮರುಗಳಿಗೆ ರೋಹಿಣಿಯ ಮಾತು ಸತ್ಯವೆಂದು ತಿಳಿದಿದೆ. ಆದರೆ ಅವಳು ಅತ್ತೆಯನ್ನು ಆಡಿಕೊಳ್ಳುವಂತಿಲ್ಲ. ಅವಳು ಸುಮ್ಮನಾದಳು. ಅಮ್ಮನನ್ನು ನಾನೇ ಕರೆದುಕೊಂಡು ಹೋಗಬಹುದು, ಆದರೆ ಅವಳು ಸ್ವಾಭಿಮಾನಿ. ಅವಳು 1 ದಿನವೂ ನಮ್ಮ ಮನೆಯಲ್ಲಿ ಬಾಳುವುದಿಲ್ಲ ಅಂತ ನನಗೆ ಗೊತ್ತು. ಅದಕ್ಕೆ ನಾನು ಅದನ್ನು ತಲೆಗೆ ಹಚ್ಚಿಕೊಳ್ಳಲಿಲ್ಲ.
ಅವಳಿಗೆ ಇಷ್ಟ ಬಂದ ಹಾಗೆ ಇರಲಿ. ಮಾವನ ಮನೆಗೆ ಹೋಗ್ತಾಳಂತೆ, ಹೋಗ್ಲಿ. ಅಲ್ಲಿ ಈ ಸ್ವಪ್ರತಿಷ್ಠೆ ಮಾಡಿದರೆ ನಡೆಯೋಲ್ಲ. ಕುಮು ಎಂದಳು. ಛೀ, ನೀನು ಅಷ್ಟು ಅಲ್ಲಗೆಳೆಯಬಾರದು ರೋಹಿಣಿ. ಅತ್ತೆ ನಿನಗಾಗಿ ಅವರ ಸರ್ವಸ್ವವನ್ನು ತ್ಯಾಗ ಮಾಡ್ತಾ ಇದ್ದಾರೆ. ಆಸ್ತಿಯನ್ನೆಲ್ಲ ಮಾರಿದರು. ಒಡವೆ ವಸ್ತ್ರ ಎಲ್ಲ ನಿನಗಾಗಿ ತೆಗೆದಿಟ್ಟಿದ್ದಾರೆ. ಅವರಿಗೆ ಇನ್ನು ಏನು ತಾನೇ ಉಳಿದಿದೆ? ಯಾರಿಗೋಸ್ಕರ ಮಾಡಿದರು? ಮಗಳಿಗೋಸ್ಕರ ತಾನೇ. ಮಾಡಲಿ ಬಿಡು. ಅವಳು ಮಾಡಿರೋ ಪಾಪವನ್ನೆಲ್ಲ ತೊಳಿಲಿ. ಕನ್ಯಾದಾನ ಮಾಡೋಕ್ಕೂ ಅದೃಷ್ಟ ಬೇಕು. ತಾಯಿಯ ವಿಷಯದಲ್ಲಿ ಇಷ್ಟೊಂದು ನಿಷ್ಠೂರವಾಗಿ ಅವಳು ಆ ರೀತಿ ಆಡಬಾರದು. ರಾಧಮ್ಮ ಸ್ವತಃ ಮತ್ತೊಬ್ಬರಿಗೆ ಕೆಡುಕು ಮಾಡುವವರಲ್ಲ. ಆದರೇನು ಮಾಡುವುದು? ಅದು ಅವರ ಸ್ವಭಾವ. ಅದನ್ನು ಈ ವಯಸ್ಸಿನಲ್ಲಿ ಬದಲಾಯಿಸಲು ಸಾಧ್ಯವೇ ಇಲ್ಲ. ಮದುವೆನ ಆದಷ್ಟು ಕಡಿಮೆ ಖರ್ಚಿನಲ್ಲಿ ಮಾಡಬೇಕು ಅಂತ ಅವಳ ಉಪಾಯ. ಆದರೆ ಅದು ಸಾಧ್ಯವಾಗದೆ ಹೋಯಿತು. ಆನಂದನಿಗೆ ತಾನೇ ಹೇಳಿಕೊಟ್ಟೆ. ಈಗ ಅಮ್ಮನ ಖಜಾನೆಯಲ್ಲಿ ಏನೂ ಉಳಿದಿಲ್ಲ. ಹೋಗಲಿ ಬಿಡು, ನಂಗೇನಾಗಬೇಕಾಗಿದೆ? ಅಪ್ಪನನ್ನು ಅಷ್ಟು ಗೋಳಾಡಿಸಿದಳು ಅವಳು. ಅವರಿಗೆ ಮಾಡಿದ್ದನ್ನೆಲ್ಲ ನನ್ನ ಕಣ್ಣಿಗೆ ಕಟ್ಟಿದಂತಿದೆ. ದೇವರೇ ಅವಳಿಗೆ ಬುದ್ಧಿ ಕಲಿಸುತ್ತಿದ್ದಾನೆ ಎಂದಳು. ಕುಮು ಮನದಲ್ಲೇ ನೊಂದಳು. ರೋಹಿಣಿ ತೀರಾ ಒರಟು ಸ್ವಭಾವದವಳು. ತಾಯಿ ಏನೇ ಮಾಡಿರಬಹುದು, ಆದರೆ ಈ ರೀತಿ ಆಡಬಾರದು. ಕುಮು ಚಿಕ್ಕವಳಾದಾಗಿನಿಂದಲೂ ರಾಧಮ್ಮ ಅವಳನ್ನು ಸಾಕಿದ್ದಾರೆ. ಆ ಸಾಕಿದ ಮಮತೆ ಎಲ್ಲಿ ಹೋದೀತು? ಅವಳಿಗೆ ಅವರ ಮೇಲೆ ಒಂದು ರೀತಿಯ ಪ್ರೇಮವೇ. ಎಷ್ಟೇ ಆಗಲಿ ತನಗೆ ಆಶ್ರಯ ಕೊಟ್ಟಿದ್ದಾರೆ. ಗಂಡನನ್ನು ಅತಿ ಕೀಳಾಗಿ ಕಾಣುತ್ತಿದ್ದರು ಅವರು, ನಿಜ. ಆದರೆ ಅದು ಅವರ ಸ್ವಂತ ವಿಷಯ. ಹಿರಿಯರಿಗೆ ಬುದ್ಧಿ ಹೇಳಲು ನಾವ್ಯಾರು? ಕುಮು ಎಂದಳು. ನನ್ನದಾಗಿ ಒಂದು ಮನೆ, ಒಂದು ಸ್ವಂತ ಸಂಪಾದನೆ ಅಂತ ಇದ್ದಿದ್ರೆ ನಾನು ಖಂಡಿತವಾಗಿ ಅತ್ತೆಯನ್ನು ಇಟ್ಟುಕೊಳ್ಳುತ್ತಿದ್ದೆ. ನಿಜವಾಗಿ ನೀನು ತುಂಬ ಉದಾರಿ ಕುಮು. ಅಮ್ಮ ನಿನ್ನನ್ನು ನಡೆಸಿಕೊಂಡ ರೀತಿ ನೆನಪು ಮಾಡ್ಕೊ. ಅದೆಲ್ಲ ನೆನಪಿಸಿಕೊಂಡರೆ ಮೈ ಉರಿಯುತ್ತೆ. ಆದರೂ ನಿನಗೆ ಅವರ ಮೇಲೆ ಎಷ್ಟು ಪ್ರೀತಿಯೇ? ಅವರು ದೊಡ್ಡವರು, ನಮಗೆ ತಿಳುವಳಿಕೆ ಬರಲಿ ಅಂತ ಹಲವು ಬಾರಿ ಬೈದಿರಬಹುದು. ಅದನ್ನೆಲ್ಲ ಮನಸ್ಸಿಗೆ ಹಚ್ಚಿಕೊಂಡರೆ ಹೇಗೆ? ನಾನೇ ನಿನ್ನ ಸ್ಥಾನದಲ್ಲಿ ಇದ್ದಿದ್ದರೆ ಖಂಡಿತವಾಗಿ ಸುಮ್ಮನೆ ಇರುತ್ತಿರಲಿಲ್ಲ. ಅಲ್ಲ, ಯಾರು ಕಂಡು ಕೇಳದ ಪ್ರದೇಶಕ್ಕೆ ಹೋಗೋಕ್ಕೆ ಒಪ್ಪಿಕೊಳ್ತಾ ಇದೆಯಲ್ಲ, ಅದಕ್ಕೆ ಹೇಳ್ದೆ. ಹೋಗಲ್ಲ ಅಂದರೆ ನನ್ನ ಮಾತು ಯಾರು ಕೇಳ್ತಾರೆ ರೋಹಿಣಿ? ನನಗೆ ಬೇರೆ ದಾರಿ ತಾನೇ ಏನಿದೆ ಎಂದಳು. ಹೋಗ್ಲಿ ಬಿಡು, ಇಲ್ಲದ್ದನ್ನು ನೆನಪಿಸಿಕೊಂಡು ತಲೆ ಕೆಡಿಸಿಕೊಳ್ಳಬೇಡ. ಹೀಗೆ ಎಂದಳು ರೋಹಿಣಿ ಕುಮ್ಮುಗೆ. ಅವಳು ಉತ್ತರ ನೀಡುವ ಸ್ಥಿತಿಯಲ್ಲಿ ಇರಲಿಲ್ಲ. ಬದಲಾಗಿ ತನ್ನ ದುರಾದೃಷ್ಟವನ್ನೇ ಅಳಿದುಕೊಳ್ಳಲು ಆರಂಭಿಸಿದಳು. ಕುಮು, ಆನಂದ್ ಸಂಜೆ ಬರ್ತಾರ್ ಕಣೆ. ಯಾಕೆ? ಅವರ ಮನೆಯಲ್ಲಿ ನನಗೆ ಸೀರೆಗಳನ್ನು ತೆಗೆಯಬೇಕಲ್ಲ, ಅದಕ್ಕೆ ನನ್ನದೇ ಸೆಲೆಕ್ಷನ್ ಆಗಲಿ ಅಂತ ಅವರ ಆಸೆ. ಅಮ್ಮ ಕಳುಹಿಸೋಕೆ ಆಗೋಲ್ಲ. ಮದುವೆಗೆ ಮುಂಚೆ ಹಾಗೆಲ್ಲ ಓಡಾಡಬಾರದು ಅಂದಳು. ಆದರೆ ಅವರು ಸುಮ್ಮನಿರ್ತಾರೇನು? ನಾವಿಬ್ಬರೇ ಹೋಗಲ್ಲ, ನಮ್ಮ ತಾಯಿಯವರು ಬರುತ್ತಾರೆ ಅಂತ ಸುಳ್ಳು ಹೇಳಿದರು. ಹಾಗಿದ್ರೆ ಅವರ ತಾಯಿ ಬರೋಲ್ವೇನು? ಬರೋ ಸ್ಥಿತಿಯಲ್ಲಿಲ್ವಂತೆ. ಅವರಿಗೆ ವಿಪರೀತ ಜ್ವರ, ಅಲ್ಲದೆ ಆಕೆ ಅಸ್ತಮಾ ಪೇಷಂಟ್ ಕೂಡ. ನೀವಿಬ್ಬರೇ ಹೋಗಿ ಬನ್ನಿ ಅಂದ್ರಂತೆ. ಹಾಗಿದ್ರೆ ಹೋಗಿ ಬನ್ನಿ. ಯಾವ ಕಲರ್ ಸೆಲೆಕ್ಟ್ ಮಾಡೋದು ಅಂತ ನನಗೆ ಒಂದು ರೀತಿ ಕನ್ಫ್ಯೂಷನ್ ಆಗಿಬಿಡತ್ತೆ. ನೀನು ಬರ್ತೀಯ ಜೊತೆಗೆ? ಇಲ್ಲ ರೋಹಿಣಿ, ಹಾಗೆಲ್ಲ ಬರಬಾರ್ದು. ಇಷ್ಟು ಓದಿ ವಿದ್ಯಾವಂತಳಾಗಿದ್ದಾಳೆ, ಆದರೂ ಏನೂ ತಿಳಿಯದು ಎಂದುಕೊಂಡಳು ಕುಮು. ಸ್ನೇಹಿತರೆ, ಈ ಒಂದು ಕಾದಂಬರಿ ತಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು. ನಮಸ್ಕಾರ.